ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಾ. ಇವತ್ತಿನ ವಿಡಿಯೋದಲ್ಲಿ ಕೊತ್ತಳ್ಸಿನ್ಕಾಯಿ ಸಾಂಬಾರನ್ನ ತುಂಬ ಸಿಂಪಲ್ಲಾಗಿ ಹಳ್ಳಿಗಳ ಕಡೆ ಯಾವ ರೀತಿ ಮಾಡ್ತಾರೆ ಅಂತಂದ್ಬಿಟ್ಟು ನಾನು ಸರಳವಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಕೊತ್ತಳ್ಸಿನ್ಕಾಯಿ ಸಾಂಬಾರು. ತುಂಬ ಇಷ್ಟಪಟ್ಟು ತಿಂತಾರೆ. ಅದರೊಳಗೂ ವೆಜ್ಜು ರೆಸಿಪಿ ಮಾಡೋರು, ವೆಜ್ ಅಡುಗೆ ಎಲ್ಲ ಮಾಡೋರೆಲ್ಲನ ಕೊತ್ತಳ್ಸಿನ್ಕಾಯಿ ಸಾಂಬಾರು ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಅಪರೂಪಕ್ಕೆ ಮಾಡುವ ವಸ್ತು ಅಂತಲೇ ಹೇಳ್ಬೋದು. ಹಲಸಿನಕಾಯಿ ಸಾಂಬಾರು ಮಾಡೋದಕ್ಕೆ ನಾನು ಕಾಳುಗಳನ್ನ ನೆನೆಸಿದೆ. ಇಡೀ ನೈಟು ಕಾಳೆಲ್ಲ ನೆಂದಿದೆ. ಬಟಾಣಿ, ಕಡಲೆಕಾಳು, ಅವರೆಕಾಳು, ಅಲಸಂದೆ ಕಾಳು ಹಾಗೆ ಹುರುಳಿ ಕಾಳನ್ನ ನೆನೆಸಿದೆ. ಬೇಕು ಅಂದರೆ ಒಂದು ಸ್ವಲ್ಪ ಹೆಸ್ರು ಕಾಳು ಮತ್ತು ಬೇಳೆನ ಹಾಕ್ಕೊಳ್ಳಿ. ನಾನು ಎರಡನ್ನೂ ಹಾಕಿಲ್ಲ, ತುಂಬ ಜಾಸ್ತಿ ನೆನೆಸಿರೋದ್ರಿಂದ ಇನ್ನೊಂದು ಸ್ವಲ್ಪ ಎತ್ತಿಡ್ತಾ ಇದ್ದೀನಿ ಅದು ಮೊಳಕೆ ಬರೋದಕ್ಕೆ. ಹಾಗೆ ನಮಗೆ ತರಕಾರಿ ಯಾವ್ಯಾವ ತರಕಾರಿ ಸಿಗುತ್ತೋ ಅದನ್ನೆಲ್ಲ ಹಾಕ್ಕೊಳ್ಳಿ. ನಾನು ಇಲ್ಲಿ ಗೋರಿಕಾಯಿ, ಬೀನ್ಸು, ಕ್ಯಾರೆಟು, ಬದನೆಕಾಯಿ ಮತ್ತು ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ. ಒಂದೆರಡು ಕ್ಯಾರೆಟನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಬೇಕಂದರೆ ಸೊಪ್ಪನ್ನು ಹಾಕ್ಕೊಬೋದು. ಈಗ ಕುಕ್ಕರ್ಗೆ 1 ಲೀಟ್ರ್ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಹಲಸಿನಕಾಯಿನ ಯಾವ ರೀತಿ ಕೊತ್ತಬೋದು ಅಂತಂದ್ಬಿಟ್ಟು, ಅಥವಾ ಹಲಸಿನಕಾಯಿನ ಯಾವ ರೀತಿ ಚಾಕುವಿಂದ ನಾವು ಕಟ್ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ವಿಡಿಯೋ ಲೆಂತ್ ಆಗೋದ್ರಿಂದ ತುಂಬ ಈಸಿಯಾಗಿ ಹಲಸಿನಕಾಯಿನ ನಾವು ಚಾಕು ಸಹಾಯದಿಂದಲೇ ಆರಾಮಾಗಿ ಎಲ್ಲ ತರಕಾರಿಗಳನ್ನ ಹಚ್ಚುತ್ತೀವಲ್ಲ ಅದೇ ರೀತಿ ಹಚ್ಕೊಬೋದು. ಯಾವ ರೀತಿ ಎಷ್ಟು ನೀಟಾಗಿ ಹಚ್ಬೋದು ಅಂತ ಅಂದ್ಬಿಟ್ಟು ನಾನು ಮುಂದಿನ ವಿಡಿಯೋದಲ್ಲಿ ಹಲಸಿನಕಾಯಿನ ಯಾವ ರೀತಿ ಹಚ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಹಚ್ಚಿರೋ ಹಲಸಿನಕಾಯಿನೆಲ್ಲನ ಈಗ ಚೆನ್ನಾಗಿ ನೀರಲ್ಲಿ ತೊಳ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಅಂಟಿರುತ್ತೆ, ಕೈಗೆಲ್ಲ ಮೆತ್ಕೊಂಡಿರುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಹಲಸಿನಕಾಯಿನ ಕಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕೈಗೆ ಮತ್ತು ಚಾಕುಗೆ ಎಣ್ಣೆ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ, ನಾನು ಒಂದು ಹಲಸಿನಕಾಯಿನ ತೊಗೊಂಡಿದ್ದೀನಿ. ಸುಮಾರು 1.5 kg ಇತ್ತು, ಇಷ್ಟು ಬಂದಿದೆ. ಸುಮಾರು 1 kg ಅಷ್ಟು ಬಂದಿದೆ. ಈಗ ತರಕಾರಿ ಮತ್ತು ಕಾಳುಗಳನ್ನ ಹಾಕಿದ್ದೀವಲ್ಲ ಅದೇ ಕುಕ್ಕರ್ಗೆ ಹಲಸಿನಕಾಯಿನ ನಾವು ಕಟ್ ಮಾಡಿದ್ದೀವಲ್ಲ ಅದನ್ನು ಸೇರಿಸ್ಬಿಟ್ಟು ಒಂದು 5ರಿಂದ 6 ವಿಷಲ್ ಮಾಡ್ಕೊಬೇಕಾಗುತ್ತೆ. ತುಂಬ ಚೆನ್ನಾಗಿ ಬೇಯಬೇಕು ಇಲ್ಲಿರೋ ಕಾಳುಗಳು ಮತ್ತು ನಾವು ಹಾಕಿರೋ ಹಲಸಿನಕಾಯಿ ಎಲ್ಲ ಬೇಯೋದ್ರಿಂದ ತುಂಬಾ ಚೆನ್ನಾಗಿ ಸಾಂಬಾರು ಚೆನ್ನಾಗಿ ಬರುತ್ತೆ. ಈಗ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳೋದಕ್ಕೆ ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ಒಂದು 3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನು ಒಗ್ಗರಣೆನ ಒಂದೇ ಸಲ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಮಸಾಲೆ ಮಾಡೋದಕ್ಕೂ ಒಂದೇ ಸಲ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದಕ್ಕಾಗಿ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಾದಮೇಲೆ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು. 2 ಒಗ್ಗರಣೆನ ಒಂದೇ ಸಲ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಮಾಡ್ಕೊಳ್ಳಿ, ಆದಷ್ಟು ಟೈಮು ಉಳಿಯುತ್ತೆ. ಮತ್ತು ಹಾಗೆ ಎಣ್ಣೆನೂ ಕಡಿಮೆ ಉಪಯೋಗಿಸ್ಬೋದು. ನಾನು ಒಂದು 3ರಿಂದ 4 ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅರ್ಧ ರುಬ್ಬೋದಕ್ಕೆ ಮತ್ತು ಅರ್ಧ ಒಗ್ಗರಣೆಗೋಸ್ಕರ ಆಗಿರೋದ್ರಿಂದ, ಮತ್ತು ಜಾಸ್ತಿ ಸಾಂಬಾರು ನಾನು 7 ಲೀಟ್ರ್ ಕುಕ್ಕರ್ ತುಂಬ ಮಾಡೋದ್ರಿಂದ ಒಂದು 1/4 kg ಮಿನಿಮಮ್ 1/4 kg ಬೇಕಾಗುತ್ತೆ. ಈರುಳ್ಳಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾನು ಧನ್ಯ ಪುಡಿನ ಮಾಡಿಟ್ಟಿದ್ದೆ, ಹಾಗಾಗಿ ಧನ್ಯನೆಲ್ಲ ಹುರಿದಿಟ್ಟಿದ್ನಲ್ಲ ಅದೇ ಪೌಡ್ರನ್ನ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ. 1 kg ಧನ್ಯನ ನಾನು ಮನೇಲೇ ಮಾಡ್ಕೊಂಡಿದ್ದೆ, ಇನ್ನು ಮಿಲ್ಗೆ ಹಾಕ್ಸಿರಲಿಲ್ಲ. ಹಾಗಾಗಿ ಅದನ್ನೇನೆ ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ಲೆಲ್ಲ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಒಂದು ಸ್ವಲ್ಪ ಜಾಸ್ತಿ ತರಿಯಾಗಿರುತ್ತೆ ನೋಡಿಕೊಂಡು ಒಂದು ಸ್ವಲ್ಪ ಜಾಸ್ತಿ ಪೌಡ್ರ್ ಥರ ಮಾಡ್ಕೊಳ್ಳಿ. ಈಗ ಧನ್ಯ ಪುಡಿ ರೆಡಿ ಆಯ್ತಲ್ವ. ಈಗ ಖಾರದ ಪುಡಿನ 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಖಾರನ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಒಂದು ಫುಲ್ಲು ಹೋಳಿರುತ್ತಲ್ವ ತೆಂಗಿನಕಾಯಿ, ಅಷ್ಟು ಫುಲ್ಲನ್ನು ಹಾಕ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಇದೆಲ್ಲ ಮಸಾಲೆ ಎಲ್ಲ ತುಂಬ ಚೆನ್ನಾಗಿದ್ದರೆ ಸಾಂಬಾರೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕಾಯಿ ಮತ್ತು ಈರುಳ್ಳಿ ಎಲ್ಲ ಜಾಸ್ತಿ ಹಾಕ್ಕೊಳ್ಳೋದು. ನೋಡಿ, ಒಂದು 3 ಟೇಬಲ್ ಸ್ಪೂನು ನಾನು ಒಗ್ಗರಣೆ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಮಾಮೂಲಿ ಎಲ್ಲ ಒಗ್ಗರಣೆಗೂ ಯಾವ ರೀತಿ ಒಗ್ಗರಣೆ ಮಾಡ್ತೀವೋ ಅದೇ ರೀತಿ ಈರುಳ್ಳಿ ಒಗ್ಗರಣೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಆರಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಬೇಕಾಗುತ್ತೆ. ಮುಂಚೆಗೆ ಹಾಕ್ಕೊಬೇಡಿ, ನಾನು ವಿಡಿಯೋ ಮಾಡೋದಕ್ಕೋಸ್ಕರ ಒಂದೇ ಸಲ ಮಾಡಬೇಕಲ್ಲ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಆರಾದಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತೀನಿ. ಈಗ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನು ಧನ್ಯ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಶುಂಠಿ ಸೇರಿಸ್ಕೊಂಡು ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು 3ರಿಂದ 4 ಎಸಲು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಇದು ಆರಾದಮೇಲೆ ನಾನು ರುಬ್ಬಿಟ್ಕೊತೀನಿ. ಮಸಾಲೆ ಎಲ್ಲ ರುಬ್ಕೊಂಡಾದಮೇಲೆ ನನಗೆ ನೆನಪು ಬಂತು, ಟೊಮೊಟೊ ಆಗಲಿ ಹುಣಸೆಹಣ್ಣು ಆಗಲಿ ಹಾಕಿಲ್ಲ ಅಂತಂದ್ಬಿಟ್ಟು. ಹಾಗಾಗಿ ಹಸಿದೇ ಹಾಕ್ಕೊತಾ ಇದ್ದೀನಿ. ಹಸಿದು ಹಾಕಾದ್ಮೇಲೆ ನಾವು ಮಸಾಲೆನ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ. ಅದರ ಹಸಿ ವಾಸನೆ ಎಲ್ಲ, ಟೊಮೊಟೊದ ಹಸಿ ವಾಸನೆ ಮತ್ತು ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ನಾನು ನೋಡಿ ಒಗ್ಗರಣೆಲ್ಲ ಚೆನ್ನಾಗಿ ಒಂದು 3ರಿಂದ 4 ನಿಮಿಷ ಬಾಡಿಸ್ಕೊತೀನಿ. ಇಲ್ಲಾಂತಂದರೆ ಟೊಮೊಟೊ ಎಲ್ಲ ಹಸು ಥರ ಇರುತ್ತೆ. ಹಾಗಾಗಿ ಕಾಳು ಮತ್ತು ತರಕಾರಿ ಎಲ್ಲ ಬೇಯಿಸ್ತೀವಲ್ಲ ಆವಾಗಲೇ ಟೊಮೊಟೊ ಹಾಕಿದ್ರೆ ನೀಟಾಗಿ ಬೇಯ್ಕೊಳ್ಳುತ್ತೆ. ಇಲ್ಲಾಂದರೆ ಇದೆಲ್ಲ ಮಾಡಬೇಕಾಗುತ್ತೆ. ನೋಡಿ, ಹಸಿ
ಹಸಿ ವಾಸನೆ ಹೋಗೋವರೆಗೂ, ಟೊಮೊಟೊದ ಹಸಿ ವಾಸನೆ ಹೋಗೋವರೆಗೂ ಒಂದು 2-3 ನಿಮಿಷ ನೋಡಿ ಇದೇ ರೀತಿ ಗಟ್ಟಿಗೆ ನೀರು ಹಾಕ್ತಲೇ ನಾವು ಮಸಾಲೆನೆಲ್ಲನ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ. ಆದಷ್ಟು ಮಧ್ಯಮ ಉರಿ ಇಲ್ಲಾಂದರೆ ಸಣ್ಣ ಉರಿಲೇ ಬಾಡಿಸ್ಕೊಳ್ಳಿ. ಇಲ್ಲಾಂದರೆ ತುಂಬ ಗಟ್ಟಿ ಇರೋದ್ರಿಂದ ಮಸಾಲೆ ಸಿಡಿಯೋ ಚಾನ್ಸ್ ಇರುತ್ತೆ. ಅದೆಲ್ಲ ಬಿಸಿ ಇರುತ್ತಲ್ವ, ನಮ್ಮ ಮೈಗೆಲ್ಲ ಸಿಡಿದ್ರೆ ಅದೆಲ್ಲ ತುಂಬಾ ಉರಿಯುತ್ತೆ, ಬಬ್ಬೆ ಬರುತ್ತದೆ. ಹಾಗಾಗಿ ನೀವು ಇದೇ ರೀತಿ ಕೈ ಆಡಿಸ್ಕೊಂಡು ಆದಷ್ಟು ಕಡಿಮೆ ಉರಿಯಲ್ಲಿ ಇದೇ ರೀತಿ ನೀವು ಬಾಡಿಸ್ಕೊಬೇಕಾಗುತ್ತೆ. ಇಲ್ಲಾಂತಂದರೆ ಸಣ್ಣ ಉರಿ ಮಾಡಿಬಿಟ್ಟು ಪ್ಲೇಟನ್ನು ಮುಚ್ಚಿಬಿಟ್ಟು ಆಗಿಂದಾಗೆ ಪ್ಲೇಟನ್ನು ತೆಗೆದುಬಿಟ್ಟು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ ಇದೇ ರೀತಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದರೊಳಗಿನ ನೀರಿನ ಅಂಶ ಎಲ್ಲ ನೋಡಿ ಆದಷ್ಟು ಡ್ರೈ ಆಗಿದೆ. ಈ ಸಮಯದಲ್ಲಿ ನಾವು ಸಾಂಬಾರಿಗೆ ಹಾಕ್ಕೊಬೇಕಾಗುತ್ತೆ. ಮಸಾಲ ರೆಡಿ ಮಾಡ್ಕೊಳೋದ್ರೊಳಗಡೆ ಕುಕ್ಕರೆಲ್ಲ ಕೂಗಿ ಆರಿರುತ್ತೆ. ಆದಷ್ಟು ಕುಕ್ಕರ್ ಗಾಳಿ ಹೊರಗಡೆ ಹೋದಾದ್ಮೇಲೆ ನಾವು ಓಪನ್ ಮಾಡ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಗಾಳಿ ಇದ್ದರೆ ನೋಡಿಬಿಟ್ಟು ವಿಷಲೆಲ್ಲ ಎತ್ಬಿಟ್ಟು ಆಮೇಲೆ ಮಾಡ್ಕೊಬೇಕು. ನೋಡಿ ಎಲ್ಲ ಒಂದು 3-4 ಸಲ ನಾನು ಕೂಗಿಸಿದ್ದೀನಿ. 5-6 ಸಲ ಕೂಗಿಸಿದ್ರು ನಡೆಯುತ್ತೆ. ನಾವು ಕಾಳು ಚೆನ್ನಾಗಿ ನೆನೆಸಿದ್ರೆ ಫುಲ್ಲು ಇಡೀ ನೈಟು ನೆನೆಸಿದ್ರೆ ನಮಗೊಂದು 3 ವಿಷಲ್ ಆದರೆ ಸಾಕಾಗುತ್ತೆ. ಇಲ್ಲಾಂತಂದರೆ ಒಂದು 3-4 ಗಂಟೆ ಅಷ್ಟೇ ನೆನೆಸಿದ್ರೆ ಒಂದು 5-6 ವಿಷಲ್ ಬೇಕಾಗುತ್ತೆ. ನೀವು ಯಾವ ಥರ ಮಾಡ್ತೀರೋ ಆ ರೀತಿ ಆಗುತ್ತೆ. ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇನ್ನೊಂದು ಸಲ ಮಸಾಲ ಎಲ್ಲ ಹಾಕ್ಬಿಟ್ಟು ಬೇಯಿಸೋದ್ರೊಳಗಡೆ ಇನ್ನೂ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಇನ್ನು 10 ನಿಮಿಷನಾದ್ರೂ ಚೆನ್ನಾಗಿ ಕುದಿಬೇಕಲ್ವ. ಈಗ ಚೆನ್ನಾಗಿ ನಾವು ಬಾಡಿಸ್ಕೊಂಡಿರ್ತೀವಲ್ಲ ಆ ಮಸಾಲಾನ ಇದೇ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಯಾಕೆಂತಂದರೆ ಬೇರೆ ಕುಕ್ಕರೆಲ್ಲ ಚೇಂಜ್ ಮಾಡಬೇಕು ಅಂದರೆ, ತಪ್ಪಲೆಗೆಲ್ಲ ಚೇಂಜ್ ಮಾಡಬೇಕು ಅಂದರೆ ಇದು 7 ಲೀಟ್ರ್ ಕುಕ್ಕರ್ ಆಗಿರೋದ್ರಿಂದ ಅದ್ರ ತುಂಬ ಮಾಡಿದ್ರೆ ಸಾಕಾಗುತ್ತೆ ಅಂತಂದ್ಬಿಟ್ಟು ಒಂದು ಸಲ ನಾವು ಖಾಲಿ ಮಾಡೋದ್ರೊಳಗಡೆ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಬೋದು. ನೋಡಿ ನಾನು ಫುಲ್ಲು 7 ಲೀಟ್ರ್ ಕುಕ್ಕರಿಗೆ ಹಲಸಿನಕಾಯಿ ಸಾಂಬಾರನ್ನ ತುಂಬ ಸಿಂಪಲ್ಲಾಗಿ ಸರಳವಾಗಿ ಯಾವ ರೀತಿ ಮಾಡ್ಬೋದು, ಭಟ್ರು ಸ್ಟೈಲಲ್ಲಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಹೇಳ್ಕೊಟ್ಟಿದ್ದೀನಿ. ತುಂಬ ಸಿಂಪಲ್ಲಾಗಿ ಮನೆಯಲ್ಲಿರೋ ಮಸಾಲಗಳನ್ನ ಉಪಯೋಗಿಸ್ಕೊಂಡೇ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅದರೊಳಗೂ ನಾನ್ ವೆಜ್ ತಿನ್ನೋರಿಗೆ ಅದು ಇದ್ರ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ. ವೆಜ್ಜೆಲ್ಲ ತಿಂತಾರಲ್ಲ, ಅಪರೂಪದ ವಸ್ತು ನಮಗೆ. ನಾನ್ ವೆಜ್ ಹೇಗೋ ಅದೇ ರೀತಿ ನಮಗೆ ಇದು ವೆಜ್ಗಳಲ್ಲಿ ವೆಜ್ಜೆಲ್ಲ ತಿಂತಾರಲ್ಲ ಅದೇ ರೀತಿ ಇದು ಅಪರೂಪದಲ್ಲಿ ಮಾಡಿದ್ರೆ ತುಂಬ ಇಷ್ಟಪಟ್ಟು, ಮತ್ತು ನೆಂಟರಿಗೆಲ್ಲ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ನಾವು ಕೊಡ್ತಾಯಿರ್ತೀವಿ. ಮಾಡಾದಮೇಲೆ ಅಷ್ಟು ಇಷ್ಟಪಟ್ಟು ತಿಂತಾರೆ. ನಾವೆಲ್ಲ ಹಾಗೇ ತಿನ್ನೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಆಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬ ಟೇಸ್ಟಿಯಾದ ರುಚಿಕರವಾದ ಹಲಸಿನಕಾಯಿ ಸಾಂಬಾರು ರೆಡಿಯಾಗುತ್ತೆ. ಇದು ಚಪಾತಿ ಮತ್ತು ಪೂರಿಗೆ ಮತ್ತು ಮುದ್ದೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವೊಂದು ಸಲ ಟೇಸ್ಟ್ ಮಾಡಿ ನೋಡಿ. ಮಾಗಡಿ ಸ್ಟೈಲಲ್ಲಿ, ಮಾಗಡಿ ಕಡೆ ಎಲ್ಲನ ಹಲಸಿನಕಾಯಿನ ಯಾವ ರೀತಿ ಸಾಂಬಾರು ಮಾಡಿ ಉಪಯೋಗಿಸ್ತಾರೆ ಅಂತಂದ್ಬಿಟ್ಟು ನಾನು ತುಂಬ ಸರಳವಾಗಿ ತೋರಿಸಿದ್ದೀನಿ. ಇದು ಕುದೀತಾ ಎಲ್ಲ ಗಟ್ಟಿಗಾಗುತ್ತೆ. ನೋಡಿಕೊಂಡು ಒಂದು ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ. ನೋಡಿ ನನಗೆ ಇಷ್ಟೊಂದು ಹಾಕಿದ್ದೀನಿ ತರಕಾರಿ ಮತ್ತು ಕಾಳುಗಳು, ಹಲಸಿನಕಾಯಿ ಎಲ್ಲ ಹಾಕಿದ್ದೀನಿ. ಆದ್ರೂ ಸಾಂಬಾರು ತೆಳುವಾಗೇ ಇದೆ. ಆದಷ್ಟು ಗಟ್ಟಿ ಮಾಡಬೇಡಿ. ಇದು ಕುದೀತಾ ಇನ್ನೂ ಗಟ್ಟಿಯಾಗುತ್ತೆ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹೆಚ್ಚಿಸ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನನಗೆ ಸಹಾಯ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ಹಳ್ಳಿಗಳಲ್ಲೆಲ್ಲ ಇದೇ ರೀತಿ ಪರ್ವ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಆಮೇಲೆ ಮುನಿಯಪ್ಪನ ಮಾಡ್ತಾರಲ್ಲ ಅವಾಗೆಲ್ಲ ಹಲಸಿನಕಾಯಿ ಸಾಂಬಾರನ್ನ ಮಾಡೋದು ನಾನು ಭಟ್ರು ಸ್ಟೈಲಲ್ಲಿ, ಮತ್ತು ಮನೆಗಳಲ್ಲೆಲ್ಲ ಸಾಮಾನ್ಯವಾಗಿ ಹಳ್ಳಿಗಳ ಕಡೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ತೋರಿಸಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು.